ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಕನ್ನಡ ವ್ಯಾಕರಣದೊಳಗ ಸಂಧಿಗಳ ಬಗ್ಗೆ ತಿಳಿಯೋಣಂದ್ರಿ. ಸಂಧಿಗಳು ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ರೀ. ಒಂದು ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಹಿಡಿದು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರ ಅವ್ರಿಗೆಲ್ಲರಿಗೂ ಸಂಧಿಗಳ ಬಗ್ಗೆ ಜ್ಞಾನ ಇರಲೇಬೇಕು. ಅದಕ್ಕೆ ನಾವು ಸಂಧಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣಂತ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ. ನೋಡ್ರಿ, ಸಂಧಿ ಅಂದ್ರ ಎರಡು ಅಕ್ಷರಗಳು ಅಥವಾ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಹಾಗೂ ಅರ್ಥ ಕೆಡದಂತೆ ಸೇರೋದಕ್ಕನ್ನ ಏನ್ ಕರೀತಾರೆ? ಸಂಧಿ ಅಂತ ಕರೀತಾರೆ. ನೋಡ್ರಿ, ಎರಡು ವರ್ಣಗಳು ಅಥವಾ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಹಾಗೂ ಅರ್ಥ ಕೆಡದಂತೆ ಸೇರೋದಕ್ಕನ್ನ ಏನಂತ ಕರೀತಾರೆ? ಸಂಧಿ ಅಂತ ಕರೀತಾರೆ. ಕನ್ನಡ ಪದದ ಅಕ್ಷರಕ್ಕೆ ಕನ್ನಡ ಪದ ಅಕ್ಷರ ಪರವಾಗಿ ಬಂದು ಸಂಧಿವಾದಾಗ ಅದನ್ನ ಕನ್ನಡ ಸಂಧಿಗಳು ಅಂತ ಕರೀತಾರೆ. ಸಂಸ್ಕೃತ ಪದದ ಅಕ್ಷರಕ್ಕೆ ಸಂಸ್ಕೃತ ಪದದ ಅಕ್ಷರ ಪರವಾಗಿ ಬಂದು ಸಂಧಿ ಆದಾಗ ಅದನ್ನ ಸಂಸ್ಕೃತ ಸಂಧಿ ಅಂತ ಕರೀತಾರೆ. ನೋಡ್ರಿ, ಸಂಧಿ ಒಳಗ ಎರಡು ಪ್ರಕಾರಗಳು, ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿ ಅಂದ್ರ ಕನ್ನಡ ಪದದ ಅಕ್ಷರಕ್ಕ ಕನ್ನಡ ಪದದ ಅಕ್ಷರನ ಪರವಾಗಿ ಬಂದು ಸಂಧಿ ಆದಾಗ ಅದನ್ನ ಕನ್ನಡ ಸಂಧಿ ಅಂತ ಕರೆದ್ರ, ಸಂಸ್ಕೃತ ಪದದ ಅಕ್ಷರಕ್ಕೆ ಸಂಸ್ಕೃತ ಪದದ ಅಕ್ಷರ ಪರವಾಗಿ ಬಂದು ಸಂಧಿ ಆದಾಗ ಅದನ್ನ ಸಂಸ್ಕೃತ ಸಂಧಿ ಅಂತ ಕರೀತಾರೆ. ಸಂಧಿಯಾಗುವಾಗ ಸಂಧಿಸಿದ ವರ್ಣಗಳಲ್ಲಿ ಕೆಲವು ಏನಿರ್ತಾವು ವ್ಯತ್ಯಾಸಗಳಾಗ್ತಾವ. ಇದನ್ನ ಏನಂತ ಕರೀತಾರೆ? ಸಂಧಿ ಕಾರ್ಯ ಅಂತ ಕರೀತಾರ. ನೋಡ್ರಿ, ಒಂದು ಸಂಧಿ ಆಗಾಕತೈತೆ ಅಂದ್ರ ಆ ಸಂಧಿ ಆಗುವಾಗ ಏನು ಸಂಧಿಸಿರ್ತೈತಲ್ಲ ವರ್ಣಗಳು, ಅಲ್ಲಿ ಏನಾಗ್ತಾವ? ಕೆಲವೊಂದು ವ್ಯತ್ಯಾಸಗಳಾಗ್ತಾವ. ಅದನ್ನ ಸಂಧಿ ಕಾರ್ಯ ಅಂತ ಕರೀತಾರ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದ ಅಂದ್ರ ಮೊದಲ ಪದ, ಉತ್ತರ ಪದ ಅಂದ್ರ ಎರಡನೇ ಪದ ಹಾಗೂ ಸಂಧಿ ಪದ ಅಂದ್ರ ಕೂಡುವ ಪದ ಎಂಬ ಮೂರು ರೀತಿಯ ಪದಗಳು ಬರ್ತಾವ. ನೋಡ್ರಿ, ಈಗ ಮತ್ ನಾ ಹೇಳ್ಕೊಡ್ತೀನಿ. ಪೂರ್ವ ಪದ, ಉತ್ತರ ಪದ ಮತ್ತ ಸಂಧಿ ಪದ ಅಂದ್ರೆ ಯಾವ್ದನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ನೋಡ್ರಿ, ಕನ್ನಡದಲ್ಲಿ ಮೂರು ರೀತಿಯ ಸಂಧಿಗಳು ಇದಾವ. ಯಾವ್ರಿ ಅಂದ್ರವು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ನೆನ್ಪಿಡ್ರಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಇವು ಕನ್ನಡದಲ್ಲಿ ಬರ್ತಕ್ಕಂತಹ ಮೂರು ಕನ್ನಡ ಸಂಧಿಗಳು. ಇವು ಮೂರು ಕನ್ನಡ ಸಂಧಿಗಳು. ನೋಡ್ರಿ, ಸಂಸ್ಕೃತ ಸಂಧಿಗಳು ಮತ್ತು ಕನ್ನಡ ಸಂಧಿಗಳು ಅದಾವಂತಲ್ರಿ. ಹಂಗಂದ್ರ ಕನ್ನಡ ಸಂಧಿಗಳು ಯಾವುವು ಅಂದ್ರ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇವು ಏನು? ಕನ್ನಡ ಸಂಧಿಗಳು. ನೆಕ್ಸ್ಟ್ ನೋಡಿ, ಸಂಧಿಗಳ ಒಳಗ ನೋಡ್ರಿ, ಸಂಧಿ ಅಂದ್ರೆ ಇವಾಗರೇ ಹೇಳ್ಕೊಟ್ಟೇನ್ರಿ. ಸಂಧಿ ಅಂದ್ರೆ ಎರಡು ವರ್ಣಗಳು ಅಥವಾ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಅರ್ಥ ಕೆಡದಂತೆ ಸೇರೋದಕ್ಕನ ಏನಂತಾರ್ರಿ? ಸಂಧಿ ಅಂತಾರ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಅದನ್ನ ಸ್ವರ ಸಂಧಿ ಅಂತ ಕರೆದ್ರ, ನೋಡ್ರಿ, ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದ್ರೆ ಅದನ್ನ ವ್ಯಂಜನ ಸಂಧಿಗಳು ಅಂತ ಕರಿತೀವ್ರಿ. ಸಂಧಿಯಾಗುವಾಗ ಕೆಲವು ಏನಾಗ್ತಾವ? ವ್ಯತ್ಯಾಸಗಳಾಗ್ತಾವು. ಆ ಸಂಧಿಸಿದ ಅಕ್ಷರಗಳಲ್ಲಿ ಏನಾಗ್ತಾವು? ಉಂಟಾಗ್ತಾವ. ಅದನ್ನ ಸಂಧಿ ಕಾರ್ಯ ಅಂತ ಕರೀತಾರ. ಇದನ್ನ ನಾವು ನೆಕ್ಸ್ಟ್ ಈಗೆಲ್ಲ ಹೇಳ್ಕೊಡ್ತೀನಿ, ಮತ್ತೆ ಡೀಟೇಲ್ ಆಗಿ ಹೇಳ್ತೀನಿ. ಆಗ್ಲೇ ಕನ್ನಡ ಸಂಧಿ ಅಂದ್ರೆ ಏನು, ಸಂಸ್ಕೃತ ಸಂಧಿ ಅಂದ್ರೆ ಏನಂತ ಹೇಳಿದೆ, ಸ್ವರ ಸಂಧಿ ಅಂದ್ರೆ ಏನು, ಮತ್ತ ವ್ಯಂಜನ ಸಂಧಿ ಅಂದ್ರೆ ಏನಂತ ಹೇಳ್ಕೊಟ್ಟೆ. ಸಂಧಿ ಕಾರ್ಯ ಅಂದ್ರ ಸಂಧಿ ಆಗ್ತಕ್ಕಂತ ಸಂದರ್ಭದಲ್ಲಿ ಕೆಲವು ಏನಾಗ್ತಾವ್? ಅಲ್ಲಿ ಅಕ್ಷರಗಳು ಸಂಧಿಸ್ತಾವಲ್ಲ, ಅಲ್ಲಿ ಏನಾಗ್ತಾವ? ಕೆಲವೊಂದು ವ್ಯತ್ಯಾಸಗಳಾಗ್ತಾವ. ಅದನ್ನ ಏನಂತ ಕರೀತಾರೆ? ಸಂಧಿ ಕಾರ್ಯ ಅಂತ ಕರೀತಾರ. ಹಂಗಂದ್ರ ಕನ್ನಡ ಸಂಧಿಗಳು ನೋಡ್ರಿ, ಕನ್ನಡ ಸಂಧಿ ಒಳಗ ಎರಡು ವಿಧಗಳು. ನೋಡ್ರಿ, ಆಗ್ಲೇ ನಾನು ಮೊದ್ಲೇನ್ ಹೇಳಿದೆ, ಸಂಧಿಗಳೊಳಗ ಕನ್ನಡ ಸಂಧಿ ಮತ್ತ ಸಂಸ್ಕೃತ ಸಂಧಿಗಳು ಬರ್ತಾವ ಅಂತ ಹೇಳಿದೆ, ಹೌದಾ? ಈಗ ಈ ಕನ್ನಡ ಸಂಧಿ ಒಳಗ ಎರಡು ವಿಧ, ಸ್ವರ ಸಂಧಿ ಮತ್ತ ವ್ಯಂಜನ ಸಂಧಿ. ಹಂಗಂದ್ರ ಸ್ವರ ಸಂಧಿ ಅಂದ್ರೆ ಅಂತ ಈಗ ಹೇಳಿದೆ. ಸ್ವರದ ಮುಂದೆ ಸ್ವರದ ಬಂದು ಸಂಧಿಸಿದ ಒಂದು ಸಂಧಿ ಆತಂದ್ರ ಅದನ್ನ ಸ್ವರ ಸಂಧಿ ಅಂತ ಕರೀತಾರ. ವ್ಯಂಜನ ಸಂಧಿ ಅಂದ್ರ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದ್ರ ಅದನ್ನ ವ್ಯಂಜನ ಸಂಧಿ ಅಂತ ಕರೀತಾರ. ಹಂಗಂದ್ರ ಆಗ್ಲೇ ನಾನು ಕನ್ನಡ ಸಂಧಿಗಳು ಯಾವ್ಯಾವ ಅಂತ ಹೇಳಿದೆ? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ಹೇಳಿದೆ. ಇವು ಮೂರು ಕನ್ನಡ ಸಂಧಿಗಳನ್ನ. ಅದರೊಳಗ ಲೋಪ ಮತ್ತು ಆಗಮ ಸಂಧಿಗಳು ನೀವು ಕನ್ನಡದ ಸ್ವರ ಸಂಧಿಗಳು. ಆದೇಶ ಸಂಧಿ ಅನ್ನೋದು ಕನ್ನಡದ ವ್ಯಂಜನ ಸಂಧಿ. ತಿಳಿತಲ್ಲ? ನೋಡ್ರಿ, ಈಗ ಲೋಪ ಸಂಧಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಗ ನೋಡ್ರಿ, ಲೋಪ ಸಂಧಿ ಅಂದ್ರ ಸ್ವರ ಮತ್ತು ಸ್ವರ ಸೇರಿ, ಎರಡು ಸ್ವರಗಳು ಸೇರಿ ಒಂದು ಸಂಧಿ ಹೊಂತೈತಿ. ಇದನ್ನ ಸ್ವರ ಸಂಧಿ ಅಂತ ಹೇಳಿದ್ ಹೌದಾ? ಸ್ವರ ಮತ್ತು ಸ್ವರ ಪ್ಲಸ್ ಸ್ವರ ಸೇರಿ ಬಂದಾಗ ಅರ್ಥಕ್ಕೆ ಹಾನಿಯಾಗದಂತಿದ್ದಾಗ
ಪೂರ್ವ ಪದದ ಸ್ವರವು ಲೋಪ ಆತಂದ್ರ, ಲೋಪ ಸಂಧಿ ಅಂದ್ರ ಒಂದ್ ಪದ ಏನಕ್ಕಿತಿದ್ರೊಳಗ ಪೂರ್ವ ಪದದ ಸ್ವರ ಏನಕ್ಕಿತಿದ ಲೋಪ ಆಕೇತಿ ಅಂದ್ರ ಹೋಗ್ತೇತಿ, ಇದನ್ನ ಲೋಪ ಸಂಧಿ ಅಂತ ಕರಿತೀವಿ. ಸ್ವರದ ಮುಂದೆ ಸ್ವರ ಬಂದು ಸ್ವರ ಪ್ಲಸ್ ಸ್ವರ ಸೇರಿ ಒಂದು ಸಂಧಿ ಆಗಾಕತೈತಿ ಅಂತರ ಅವಾಗ ಬಂದಾಗ ಮಧ್ಯದಲ್ಲಿ ಸಾಮಾನ್ಯವಾಗಿ ವಕಾರ ಅಥವಾ ಯಕಾರ ಬರೋದಕ್ಕನ್ನ ಏನಂತಾರ ಆಗಮ. ಆಗಮ ಅಂದ್ರೆ ಇಲ್ಲಿ ಹೊಸದಾಗಿ ಬರ್ತಾವ್ರಿ. ಯಾವ ಬರ್ತಾವಂದ್ರ ಯ ಮತ್ತ ವಕಾರಗಳು ಬರ್ತಾವು ನೋಡ್ರಿ. ಯ ಮತ್ತ ವಕಾರಗಳು ಬಂದ್ರ ಹೊಸದಾಗಿ ಬಂದ್ರ ಅದನ್ನ ಆಗಮ ಸಂಧಿ ಅಂತ ಕರಿತೇವ್ರಿ. ಆಗಮ ಸಂಧಿ ಒಳಗ ಯಕಾರಾಗಮ ಸಂಧಿ ಮತ್ತ ವಕಾರಾಗಮ ಸಂಧಿ ಅಂತ ಎರಡು ವಿಧಗಳು ಬರ್ತಾವ. ಯಕಾರ ಅಂದ್ರ ಅಲ್ಲಿ ಯಕಾರ ಆಗಮ ಆಗ್ತೈತಿ, ಯಕಾರ ಬರ್ತೈತಿ ಬಂದ್ರ ಅದನ್ನ ಯಕಾರಾಗಮ ಸಂಧಿ ಅಂತೀವಿ. ವಕಾರ ಬಂದ್ರ ಅದನ್ನ ವಕಾರಾಗಮ ಸಂಧಿ ಅಂತ ಕರಿತೀವಿ. ಅದೇ ರೀತಿ ವ್ಯಂಜನ ಸಂಧಿ ನೋಡ್ರಿ. ಕನ್ನಡದ ವ್ಯಂಜನ ಸಂಧಿ ಯಾವುದು? ಆದೇಶ ಸಂಧಿ. ಈ ಆದೇಶ ಸಂಧಿ ಯಾವ ರೀತಿ ಆಗ್ತೈತಿ ಅಂದ್ರ ಸ್ವರದ ಮುಂದೆ ಸ್ವರ ಒಂದು ಸ್ವರ ಪ್ಲಸ್ ವ್ಯಂಜನ ಒಂದು. ಸ್ವರದ ಪ್ಲಸ್ ಸ್ವರ ಅಂದ್ರ ಸ್ವರ ಸಂಧಿ ಆಕೈತಿ. ಸ್ವರ ಪ್ಲಸ್ ಒಂದು ವ್ಯಂಜನ ಅಂದ್ರ ಒಂದು ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಜೊತೆ ವ್ಯಂಜನ ಸೇರಿ ಏನ್ ಒಂದು ಸಂಧಿ ಆಗ್ತೈತಲ್ಲ ಅದನ್ನ ವ್ಯಂಜನ ಸಂಧಿ ಅಂತ ಕರಿತೀವಿ. ಆ ರೀತಿ ಆಗುವಾಗ ನೋಡ್ರಿ, ಆದೇಶ ಸಂಧಿ ಅಂದ್ರ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದಾಗ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ಗಳಿಗೆ ಗ ದ ಬಗಳು ಆದೇಶವಾಗ್ತಾವು ನೋಡ್ರಿ. ನೆಕ್ಸ್ಟ್ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ. ಮತ್ತೆ ಇದೇನ್ ಮೇಡಮ್ ಇಷ್ಟ ಹೇಳ್ಕೊಂತಾರ ಅನ್ಬೇಡ್ರಿ. ಇದನ್ನ ಫಸ್ಟ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾನು ನಿಮ್ಗೆ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ ನೋಡ್ರಿ. ಕ ತ ಪ ಗಳಿಗೆ ಗ ದ ಬಗಳು ಆದೇಶವಾಗಿ ಬರ್ತಾವು. ಪ ಬ ಮ ಗಳಿಗೆ ವಕಾರ ಆದೇಶವಾಗಿ ಬರ್ತೈತಿ. ನೆಕ್ಸ್ಟ್ ನೋಡಿ, ಈಗ ಫುಲ್ ಡಿಟೇಲ್ ಆಗಿ ಒಂದೀಟು ನಿಮ್ಗ ಲೋಪ ಸಂಧಿ ಅಂದ್ರ ಪಟ್ ಅಂತ ಹೇಳ್ಬೇಕು, ಆ ರೀತಿ ಹೇಳ್ಕೊಡ್ತೀನಿ ನೋಡ್ರಿ. ಲೋಪ ಸಂಧಿ ಅಂದ್ರ ನೋಡ್ರಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪ ಆಗೋದಕ್ಕ ಇದನ್ನ ಲೋಪ ಸಂಧಿ ಅಂತ ಕರೀತಾರ ನೋಡ್ರಿ. ಈಗ ನಾವು ಒಂದು ಉದಾಹರಣೆ ಡೆಫಿನೇಷನ್ ಅಷ್ಟು ನೋಡಿದ್ರೆ ಗೊತ್ತಾಗಿಲ್ಲ, ಒಂದು ಉದಾಹರಣೆ ಮೂಲಕ ನೋಡೋಣ. ಈಗ ಇದು ತುಪ್ಪಳದಂತೆ ಐತಿ, ಹೌದಾ? ತುಪ್ಪಳದಂತೆ ಇದನ್ನ ಯಾವ ರೀತಿ ನಾವು ಬರ್ತೀವಿ ಅಂದ್ರ ತುಪ್ಪಳದ ಪ್ಲಸ್ ಅಂತೆ, ತುಪ್ಪಳದ ಪ್ಲಸ್ ಅಂತೆಯನ್ನ ನಾವು ತುಪ್ಪಳದಂತೆ ಬರಿತೀವಿ, ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಅ ಇತ್ತು, ತುಪ್ಪಳದ, ಹೌದಾ? ದ ಅಂದ್ರ ಅ. ಒಂದ್ ನಿಮಿಷ ತಡ್ರಿ. ಇಲ್ಲಿ ನೋಡ್ರಿ, ತುಪ್ಪಳದ, ಇಲ್ಲೇ ಅ ಇತ್ತು, ಹೌದಾ? ಇಲ್ಲಿ ಅ ಐತಿ, ಇಲ್ಲಿನ ಮೊದಲನೇ ಅಕ್ಷರ ತುಪ್ಪಳದ ಅಂತೆ, ಅಂತೆ ಅಮ್ ಐತಿ, ಹೌದಾ? ಈಗ ಈ ಅಕಾರ ಹೋಗಿ ತುಪ್ಪಳದ ಪ್ಲಸ್ ಅಂತೆ ಹೋಗಿ ತುಪ್ಪಳದಂತೆ ಆಯ್ತು. ಅಲ್ಲಿಗಿನ ಇಲ್ಲಿ ನಿಮ್ಗೆ ಈಸಿ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಏನೈತಿ? ಲಿ ಅಂದ್ರೆ ಇಲ್ಲಿ ಇ ಐತಿ, ಹೌದಾ? ಇಲ್ಲಿ ಇ ಐತಿ ಪ್ಲಸ್ ಇಲ್ಲಿ ಇದ್ದೇನೆ, ಇಲ್ಲಿ ಇ ಐತಿ. ಈ ಎರಡು ಈ ಒಳಗ ಈ ಏನಾಕೈತಿ? ಪೂರ್ವ ಪದದ ಸ್ವರ ಏನಕ್ಕಿತಿಲೆ ಲೋಪ ಆತ್. ಇಲ್ಲಿ ಹೋಗಿ ಇಲ್ಲಿ ಏನ ಬಂತಂದ್ರ ಅಲ್ಲಿದ್ದೇನೆ, ಇಲ್ಲಿ ಈ ಕಾರ ಏನಾತಿಲೆ ಲೋಪವಾತ್. ಈ ರೀತಿ ಪೂರ್ವ ಪದದ ಏನಿದ ಅಕ್ಷರ ಇರ್ತೈತಲ್ಲ ಅದು ಲೋಪ ಏನ. ಒಂದ್ ನಿಮಿಷ, ಇವನ್ನು ನೋಡ್ರಿ. ಈಗ ಅಲ್ಲಿ ಇವೆರಡು ಎಕ್ಸಾಂಪಲ್ಕಿನ್ನ ಈ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಫುಲ್ ಅಂಡರ್ಸ್ಟ್ಯಾಂಡ್ ಆಕೈತಿ. ನಿಮ್ಗೆ ಅವನು ನೂ ಅಂದ್ರ ಊ ಆಗಲ್ ನೋಡ್ರಿ. ನಂದು ಫಸ್ಟ್ ಕ್ಲಾಸ್ ನೀವು ನೋಡ್ಕೊಂಬಂದ್ರ ಇದು ಕ್ಲಾಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಕೈತ್ರಿ. ನೂ ಅಂತ ಯಾವ ರೀತಿ ಬರ್ತೀವಿ ಅನ್ನೋದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಫುಲ್ ಇನ್ನ ಹೇಳ್ಕೊಟ್ಟೇನೆ ಹಿಂದಿನ ಕ್ಲಾಸ್ ಒಳಗ. ನೂ ಅನ್ನಿ ವರ್ಣಮಾಲೆಗಳ ಒಳಗ ಪೂರಾ ಹೇಳ್ಕೊಟ್ಟೆ. ನೂ ಹೆಂಗ್ ಬರ್ತೀವಿ ಅದನ್ನ ಯಾಕೆ ಮೇಡಮ್ ಹೇಳ್ಕೊಟ್ರು ಅಲ್ಲಿ ಅನಿಸ್ಬೇಕು, ಎಷ್ಟು ಈಸಿ ಇದಾವು, ಇದನ್ನ ಯಾಕೆ ಹೇಳ್ಕೊಟ್ರಿ ಅಂತ ಹೇಳಿ. ಯಾಕಂದ್ರೆ ನಾವು ಡೈರೆಕ್ಟ್ ನೂ ಅಂದ್ರ ಊ ಅಂತ ಬರ್ದೆ. ನಾನು ನೂನ್ ಹೆಂಗ್ ಬರ್ತೀವಿ? ನ ಪ್ಲಸ್ ಒಂದ್ ನಿಮಿಷ, ನ ಪ್ಲಸ್ ಊ ಅಂತ ಬರೀತಿ, ಹೌದಾ? ನೂ ಅದನ್ನ ಇಲ್ಲಿ ನೋಡ್ರಿ, ಇಲ್ಲೇನೈತಿ ನೂ ಅಂದ್ರೆ ಇಲ್ಲ ಊ ಬಂತು, ಇಲ್ಲೇ ಓ ಐತಿ, ಓ, ಹೌದಾ? ಇದನ್ನು ಓ. ಇಲ್ಲಿರ್ತಕ್ಕಂಥ ನೂ ಹೋಗಿ ಇವನು ಹೋಗಿ ಇವನೋ ಆಕೈತ್ರಿ. ಇಲ್ಲಿ ಇವನು ಹೋಗಿ ಇವನೋ, ಇದು ಬ ಆಸ್ ಇಟ್ ಬರ್ತೀವಿ ನೋಡ್ರಿ. ಇಲ್ಲಿ ಊ ಏನೈತೆ ಲೋಪ ಆತ್ರಿ. ಈ ಊ ಏನಾತಲೆ ಹೋಯ್ತು. ಊ ಹೋಗಿ ಏನ್ ಬಂತಲೆ ನೋ. ಈ ಪದವನ್ನ ಇದಕ್ ಬಳಸ್ಕೊಂತೀವಿ. ಇವನು ಪ್ಲಸ್ ಒಬ್ಬ, ಇವನೊಬ್ಬ.
ನೋಡ್ರಿ ಬೆಳಗಾಗಿ ಯಾವ ರೀತಿ ಅಂತ ಬರ್ತೀವಿ ಇನ್ನು ಬೆಳಗ್ಗೆ ಗೆ ಎ ಹೌದಾ, ಇಲ್ಲಿ ಏಕಾರ ಐತಿ, ಇಲ್ಲಿ ಆಕಾರ ಐತಿ ಹೌದಾ. ಈ ಗೇಕ್ ಈ ಏಕಾರನ ಬಿಟ್ಟು ಬಿಡ್ತೀವಿ, ಲೋಪ ಅಂದ್ರೆ ಕಳ್ಕೊಂತೈತಿ. ಈ ಗೇ ತನ್ನಿರ್ತಕ್ಕಂತ ಏಕಾರವನ್ನ ಕಳ್ಕೊಂಡು ಇಲ್ಲಿರ್ತಕ್ಕಂಥ ಆಕಾರನ ಪಡ್ಕೊಂತೈತ್ರಿ. ಗೇಕ್ ಗೇ ಇರ್ತೈತನ ಗ ಪ್ಲಸ್ ಒಂದ್ ನಿಮಿಷ ಗ ಪ್ಲಸ್ ಎ ಇರ್ತೈತಿ ಹೌದಾ. ಗೆ ಅಂದ್ರೆ ಹೆಂಗ್ ಬರ್ತೀವಿ ನಾವು ಗ ಪ್ಲಸ್ ಎ ಹೌದಾ. ಇಲ್ಲಿರ್ತಕ್ಕಂಥ ಏನಕ್ ಬಿಟ್ಟು ಇದೇನ್ ಮಾಡ್ಕೊಂತೈತಿ ಗ ಇದ್ರ ಜೊತೆ ಸೇರಿ ಗ ಪ್ಲಸ್ ಆ ಅಂದ್ರ ಗ ಆಕೈತಿ. ಬೆಳಗ್ಗೆ ಪ್ಲಸ್ ಆಗಿ ಬೆಳಗಾಗಿ ನೋಡ್ರಿ ತಿಳಿತಲ್ಲ. ಇದೆ ಲೋಪ ಸಂಧಿ ಅಂದ್ರ ಈ ಪೂರ್ವ ಪದದ ಕೊನೆಯಲ್ಲಿ ಬರ್ತಕ್ಕಂತಹ ಸ್ವರವನ್ನ ಕಳ್ಕೊಂಡು ಈ ಉತ್ತರ ಪದದಲ್ಲಿರ್ತಕ್ಕಂತಹ ಮೊದಲನೇ ಸ್ವರವನ್ನ ಪಡ್ಕೊಂಡು ಇದನ್ನ ಕಳ್ಕೊಂಡು ಇಲ್ಲಿರ್ತಕ್ಕಂತಹ ಒಂದು ಸ್ವರವನ್ನ ಪಡ್ಕೊಂಡು ಆಗ್ತಕ್ಕಂತ ಸಂಧಿ ಇದು ಹೌದಾ. ಅದಕ್ಕೆ ಇದನ್ನ ಲೋಪ ಅಂದ್ರೆ ತನ್ನಲ್ಲಿರ್ತಕ್ಕಂತಹ ಒಂದು ಸ್ವರವನ್ನ ಕಳ್ಕೊಂತೈತಿ. ಸ್ವರದ ಮುಂದೆ ಸ್ವರವು ಒಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರವು ಅರ್ಥ ಕೆಳದಿದ್ದ ಪಕ್ಷದಲ್ಲಿ ಮಾತ್ರ ಲೋಪ ಆತಂದ್ರ ಇದನ್ನ ಲೋಪ ಸಂಧಿ ಅಂತ ಕರೀತಾರ್ರಿ. ತಿಳಿತಾ ಲೋಪ ಸಂಧಿ ಒಳಗ ನೆಕ್ಸ್ಟ್ ಮತ್ತಷ್ಟು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನೋಡ್ರಿ. ಎರಡು ಸ್ವರಾಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರವು ಅರ್ಥ ಕೆಳದಿರುವ ಸಂದರ್ಭದಲ್ಲಿ ಇಲ್ಲವಾಗುವುದನ್ನ ಲೋಪ ಅಂದ್ರೆ ಏನಪ್ಪಾ, ಒಂದನ್ನು ಕಳೆದುಕೊಂಡು ಪೂರ್ವ ಪದದಲ್ಲಿರ್ತಕ್ಕಂಥ ಒಂದು ಸ್ವರನ ಬಿಟ್ಟು ಬಿಡೋದು ನೋಡ್ರಿ. ಆ ಮುಂದಿನ ಉತ್ತರ ಪದದಲ್ಲಿರ್ತಕ್ಕಂತಹ ಒಂದು ಸ್ವರವನ್ನ ಪಡೆದುಕೊಂಡು ಏನದು ಸಂಧಿ ಆಗ್ತೈತಲ್ಲ ಅದನ್ನ ಲೋಪ ಸಂಧಿ ಅಂತಾರ. ಒಂದೇನು ತನ್ನ ಲೋಪ ಅಂದ್ರೆ ಒಂದು ಕಳೆದುಕೊಳ್ಳೋದು. ನೋಡ್ರಿ ಮಾತು ತು ಅಂದ್ರೆ ಇಲ್ಲ ಊ ಹೌದಾ. ಈ ಊ ಪದ ಇಲ್ಲಿರ್ತಕ್ಕಂಥ ಈ ಜೊತೆ ಸೇರಿ ಈ ಹೂ ಆಗ್ಬಿಡ್ತೈತದ ಲೋಪ ಆಗ್ಬಿಡ್ತೈತಿ. ಮಾತು ಹೋಗಿ ಮಾತಿಲ್ಲ, ಮಾತು ಪ್ಲಸ್ ಇಲ್ಲ ಮಾತಿಲ್ಲ. ತಿಳಿತಲ್ರಿ. ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ, ಅಲ್ಲಿಗೆ ಪ್ಲಸ್ ಅಲ್ಲಿ ಅಲ್ಲಿಗಲ್ಲಿ, ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ಇವೆಲ್ಲ ಏನು ಎಕ್ಸಾಂಪಲ್ ಇದಕ್ಕೆ. ಊರು ಪ್ಲಸ್ ಊರು ಊರೂರು, ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು, ಊರು ಪ್ಲಸ್ ಇಂದ ಊರಿಂದ. ತಿಳಿತಲ್ಲ. ಇದು ಮೊದಲನೇ ಪದದಲ್ಲಿರ್ತಕ್ಕಂಥ ಮೊದಲನೇದಂದ್ರ ಪೂರ್ವ ಪದದಲ್ಲಿರ್ತಕ್ಕಂತಹ ಕೊನೆ ಈ ಪೂರ್ವ ಪದ ಏನಿರ್ತೈತಲ್ಲ ಇಲ್ಲಿರ್ತಕ್ಕಂತಹ ಕಡೆಯ ಪದದಲ್ಲಿರ್ತಕ್ಕಂತಹ ಸ್ವರವನ್ನ ಕಳ್ಕೊಂಡು ಈ ಉತ್ತರ ಪದದಲ್ಲಿರ್ತಕ್ಕಂತಹ ಮೊದಲನೇ ಸ್ವರವನ್ನ ಪಡ್ಕೊಂಡು ಅಲ್ಲಿ ಏನು ಒಂದು ಸಂಧಿ ಕಾರ್ಯ ನಡಿತೈತಲ್ಲ ಅದನ್ನ ಲೋಪ ಸಂಧಿ ಅಂತ ಕರೀತಾರ. ತಿಳಿತ್ರಿ. ಲೋಪ ಸಂಧಿ ಒಳಗೆ ಯಾರಿಗೂ ಏನು ಡೌಟ್ ಇಲ್ಲಲ್ಲ. ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ಆಗಮ ಸಂಧಿ. ಆಗಮ ಅಂದ್ರೇನು? ಲೋಪ ಅಂದ್ರ ಕಳ್ಕೊಂಡ್ವಿ, ಆಗಮ ಅಂದ್ರ ಹೊಸದಾಗಿ ಒಂದನ್ನ ಪಡ್ಕೋತೀವ್ರಿ ನಾವು. ಈ ಹೊಸದಾಗಿ ಎರಡೇ ಅಕ್ಷರಗಳನ್ನ ಪಡ್ಕೊಂತೀವಿ, ಒಂದು ವಕಾರ ಒಂದು ಯಕಾರ. ಯ ಅಕ್ಷರ ಯ ಅಥವಾ ವ ಅಕ್ಷರವನ್ನ ಹೊಸದಾಗಿ ಪಡ್ಕೊಂಡ್ರ ಅದನ್ನ ಆಗಮ ಸಂಧಿ. ನೋಡ್ರಿ, ಲೋಪ ಸಂಧಿ ಅಂದ್ರ ಒಂದನ್ನ ಕಳ್ಕೊಂಡಿವಿ, ಆಗಮ ಸಂಧಿ ಅಂದ್ರ ಪಡ್ಕೊಂತೀವಿ. ಏನ್ ಪಡ್ಕೊಂತೀವಿ? ಯ ಇಲ್ಲ ವ ಅಕ್ಷರವನ್ನ ಹೊಸದಾಗಿ ಪಡ್ಕೊಂಡ್ರ ಅದನ್ನ ಆಗಮ ಸಂಧಿ ಅಂತೀವಿ. ನೋಡ್ರಿ, ಲೋಪ ಸಂಧಿ ಮಾಡಿದರೆ ಅರ್ಥ ಕೆಳವಂತಿದ್ದರೆ ಆ ಎರಡು ಸ್ವರಗಳ ನಡುವೆ ಯ ಇಲ್ಲವೇ ವ ಅಕ್ಷರಗಳು ಹೊಸದಾಗಿ ಸೇರಿ ಸಂಧಿ ಮಾಡಿದ್ರೆ ಅದನ್ನ ಆಗಮ ಸಂಧಿ ಅಂತ ಕರಿತೇವ್ರಿ. ಯ ಅಕ್ಷರ ಬಂದಲ್ಲಿ ಯಕಾರಗಮ ಸಂಧಿ ಅಂತಲೂ, ವ ಅಕ್ಷರ ಹೊಸದಾಗಿ ಬಂದ್ರೆ ಅದನ್ನ ವಕಾರಗಮ ಸಂಧಿ ಅಂತ ಕರಿತೀವಿ. ಪೂರ್ವ ಪದ ನೋಡ್ರಿ, ಅವಾಗ ಇದೇನ್ ಮಧ್ಯ ಪದ ಬರ್ತಲ್ಲ ಇದು ಪೂರ್ವ ಪದ, ಇದೇನ್ ಎರಡನೇ ಪದ ಬರ್ತಲ್ಲ ಇದು ಉತ್ತರ ಪದ, ಇದೇನ್ ಬರ್ತವಲ್ಲ ಇದು ಸಂಧಿ ಪದ. ಆಗ್ಲೇ ಹೇಳಿದ್ದೆ ನಿಮ್ಗೆ ಮತ್ತೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ನೀವು ಕಂಟಿನ್ಯೂ ನೋಡಿದ್ರೆ ಗೊತ್ತಾಕೈತೆ ಅಂತ ಹೇಳಿದ್ನಲ್ಲ. ಈಗ ನೋಡ್ರಿ, ಗುರು ಪ್ಲಸ್ ಅನ್ನು, ಗುರುವನ್ನು. ಇಲ್ಲೇನಿತ್ತು? ಹೊಸದಾಗಿ ವಕಾರ ಬಂತು. ಪಿತೃ ಪ್ಲಸ್ ಅನ್ನು, ಪಿತೃವನ್ನು. ವಕಾರ ಇದು ಎರಡು ಏನು? ವಕಾರಾಗಮ ಸಂಧಿಗಳು. ಅದೇ ರೀತಿ ಕೈ ಪ್ಲಸ್ ಅಲ್ಲಿ, ಕೈಯಲ್ಲಿ. ಯಕಾರಾಗಮ ಸಂಧಿ ಯ ಬಂತ್ರಿ ಇಲ್ಲೇ. ಶಾಲೆ ಪ್ಲಸ್ ಇಂದ, ಶಾಲೆಯಿಂದ. ಇಲ್ಲಿ ಯಕಾರ ಏನಿತ್ತು? ಹೊಸದಾಗಿ ಬಂತು. ಇವೆರಡು ವಕಾರಾಗಮ ಸಂಧಿಗಳು, ಇವೆರಡು ಏನಿವು? ಯಕಾರಾಗಮ ಸಂಧಿಗಳು. ನೋಡ್ರಿ, ಮತ್ತೊಂದಿಷ್ಟು ಡೀಟೇಲ್ ಆಗಿ ನೋಡೋಣ. ಸ್ವರದ ಮುಂದೆ ಸ್ವರ ಒಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದನ್ನ ಆಗಮ ಸಂಧಿ ಅಂತ ಕರಿತೀವ್ರಿ. ನೋಡ್ರಿ, ಎಕ್ಸಾಂಪಲ್ ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ. ಎಲ್ಲಿ
ಯಕಾರಗಮ ಸಂಧಿ ಹೌದಾ. ಭಾವನೆ ಪ್ಲಸ್ ಉಂಟಾಯಿತು, ಭಾವನೆಯುಂಟಾಯಿತು, ಇದ ಯಕಾರಗಮ ಸಂಧಿ. ಗುರು ಪ್ಲಸ್ ಅನ್ನು, ಗುರುವನ್ನು, ಇದು ವಕಾರಗಮ ಸಂಧಿ. ಸ್ವಾರಸ್ಯ ಪ್ಲಸ್ ಇಲ್ಲ, ಸ್ವಾರಸ್ಯವಿಲ್ಲ, ವಕಾರಾಗಮ ಸಂಧಿ. ಕೈ ಪ್ಲಸ್ ಅನ್ನು, ಕೈಯನ್ನು, ಯಕಾರಗಮ ಸಂಧಿ. ಚಳಿ ಪ್ಲಸ್ ಇಂದ, ಚಳಿಯಿಂದ, ಯಕಾರಗಮ ಸಂಧಿ. ನೆಕ್ಸ್ಟ್ ಗುರು ಪ್ಲಸ್ ಅನ್ನು, ಗುರುವನ್ನು. ನೆಕ್ಸ್ಟ್ ಪುಸ್ತಕ ಪ್ಲಸ್ ಅನ್ನು, ಪುಸ್ತಕವನ್ನು, ಇದು ವಕಾರಾಗಮ ಸಂಧಿ. ನೋಡ್ರಿ, ಲೋಪ ಸಂಧಿ ಆಗಮ ಸಂಧಿ ಒಳಗೆ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನೋಡ್ರಿ, ಇಷ್ಟು ಡಿಟೇಲ್ ಆಗಿ ಹೇಳ್ಕೊಟ್ಟೀನಿ. ಇಂದ್ರೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂದ್ರೆ ಹೇಳ್ರಿ, ಮತ್ತೆ ಹೇಳ್ಕೊಡ್ತೀನಿ ಅಂತ. ನೆಕ್ಸ್ಟ್ ಮತ್ತಷ್ಟು ಉದಾಹರಣೆಗಳನ್ನು ನೋಡೋಣ. ಕೈ ಪ್ಲಸ್ ಆಡಿಸು, ಕೈ ಆಡಿಸು, ಯಕಾರಾಗಮ ಸಂಧಿ. ಗನಿ ಪ್ಲಸ್ ಅತ್ತ, ಧ್ವನಿ ಅತ್ತ. ಕೈ ಪ್ಲಸ್ ಎತ್ತು, ಕೈ ಎತ್ತು. ಗಿರಿ ಪ್ಲಸ್ ಅನ್ನು, ಗಿರಿಯನ್ನು. ಮೈ ಪ್ಲಸ್ ಅನ್ನು, ಮೈಯನ್ನು. ಇವು ಎಲ್ಲ ಏನು ಯಕಾರಗಮ ಸಂಧಿಗಳು. ಅದೇ ರೀತಿ ಹೊಲ ಪ್ಲಸ್ ಅನ್ನು, ಹೊಲವನ್ನು. ಕುಲ ಪ್ಲಸ್ ಅನ್ನು, ಕುಲವನ್ನು. ಮನ ಪ್ಲಸ್ ಅನ್ನು, ಮನವನ್ನು. ಮಧು ಪ್ಲಸ್ ಅನ್ನು, ಮಧುವನ್ನು. ಹೂ ಪ್ಲಸ್ ಇಂದ, ಹೂವಿಂದ. ಇವೆಲ್ಲವುಗಳು ವಕಾರಗಮ ಸಂಧಿಗಳು, ಇವೆಲ್ಲವೂ ಯಕಾರಗಮ ಸಂಧಿಗಳು. ತಿಳಿತಲ್ರಿ? ಆಗಮ ಸಂಧಿ ಒಳಗೆ ಏನೋ ಡೌಟ್ ಇಲ್ಲಲ್ಲ. ನೆಕ್ಸ್ಟ್ ಆದೇಶ ಸಂಧಿ ನೋಡ್ರಿ, ಇದು ಮೋಸ್ಟ್ ಇದು ಯಾವ ಸಂಧಿ? ಇದು ಒಂದು ವ್ಯಂಜನ ಸಂಧಿ ಹೌದ್ರಿ. ಎರಡು ಅಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಬದಲಾಗಿ ಗ ದ ಬ ವ್ಯಂಜನಗಳು ಬಂದರೆ ಅದನ್ನ ಆದೇಶ ಸಂಧಿ ಅಂತ ಕರಿತೀವಿ. ಆದೇಶ ಅಂದ್ರ ಕ ಬದಲಾಗಿ ತ ಬರ್ಬೇಕಪ್ಪ. ನೋಡ್ರಿ, ಈ ಉತ್ತರ ಪದದೊಳಗ ನೋಡ್ರಿ, ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಕ ಐತಿ, ಕ ಹೋಗಿ ಇಲ್ಲಿ ಏನ್ ಬಂತ, ಗ ಬಂತು, ಅಂದ್ರೆ ಇದು ಆದೇಶ ಸಂಧಿ. ಇಲ್ಲಿ ಬೆಟ್ಟ ಠ ಐತಿ, ಇದು ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ನೋಡ್ರಿ, ಇದು ತ ಉತ್ತರ ಪದದ ಮೊದಲನೇ ತ ಐತಿ, ತ ಹೋಗಿ ಏನ್ ಬಂತ್ರಿ ಇಲ್ಲಿ ದ. ನೋಡ್ರಿ, ಖ ಹೋಗಿ ಏನಾಗ್ಬೇಕ, ಗ ಆಗ್ಬೇಕ. ತ ಹೋಗಿ ಏನಾಗ್ಬೇಕ್ರಿ, ದ ಆಗ್ಬೇಕ. ಅದೇ ರೀತಿ ಪ ಹೋಗಿ ಏನಾಗ್ಬೇಕ, ಬ. ನೋಡ್ರಿ, ಹೂ ಪ್ಲಸ್ ಪುಟ್ಟಿ, ಹೂ ಪ್ಲಸ್ ಪುಟ್ಟಿ, ಹೂ ಬುಟ್ಟಿ. ಹೌದ್ರಿ, ಹೂ ಬುಟ್ಟಿ. ಇಲ್ಲೇನೈತಿಲ್ಲ, ಖ ಹೋಗಿ ಏನಾಗೈತಿಲ್ಲ, ಗ ಆಗೈತಿ. ಹೌದ್ರಿ. ಅದೇ ರೀತಿ ತ ಹೋಗಿ ಇಲ್ಲಿ ಏನಾಗೈತಿ, ದ ಆಗೈತಿ. ಪ ಹೋಗಿ ಇಲ್ಲಿ ಏನಾಗೈತಿ, ಬ ಆಗೈತಿ. ಕ ತ ಪಗಳಿಗೆ ಗದ ಬಗಳು ಆದೇಶವಾಗಿ ಬಂದ್ರೆ ಇದನ್ನ ಆದೇಶ ಸಂಧಿ ಅಂತ ಕರಿತೀವ್ರಿ. ಆದೇಶ ಸಂಧಿಗೆ ಏನಾರ ಡೌಟ್ ಐತಿ? ಆದೇಶ ಸಂಧಿ ಒಳಗೆ ಏನಾರ ಡೌಟ್ ಐತ್ರಿ? ನೆಕ್ಸ್ಟ್ ಮತ್ತಷ್ಟು ಡಿಟೇಲ್ ಆಗಿದ್ನ ನೋಡೋಣ. ಒಂದ್ ನಿಮಿಷ. ಆದೇಶ ಸಂಧಿ ಅಂದ್ರ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬಗಳು ವ್ಯಂಜನಗಳು ಆದೇಶವಾಗುವವು. ಇದನ್ನ ಆದೇಶ ಸಂಧಿ ಅಂತ ಕರಿತೀವ್ರಿ. ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ ಬ ಮ ವ್ಯಂಜನಗಳಿಗೆ ವಕಾರ ಆದೇಶವಾಗಿ ಬರ್ತೈತಿ. ನೋಡ್ರಿ, ಆಗ್ಲೇ ಏನ್ ಹೇಳ್ತಾನೆ ನಿಮ್ಗ, ಕ ತ ಪ, ಕ ಇದ್ದಿದ್ ಹೋಗಿ ಗ ಆಗ್ಬೇಕು, ಕ ಇದ್ದಿದ್ ಹೋಗಿ ಏನಾರ ದ ಆಗ್ತೈತಿ, ಪ ಇದ್ದಿದ್ ಏನ್ರ ಬ ಆತಂದ್ರ ಇದನ್ನ ಆದೇಶ ಸಂಧಿ ಅಂತ ಹೇಳಿದೆ. ಒಮ್ಮೊಮ್ಮೆ ಏನಕ್ಕೈತಂದ್ರ ಪ ಬ ಮಗಳು ಬಂದ ಇಲ್ಲೇ ಉತ್ತರ ಪದದಾಗ ಪ ಬ ಮಗಳು ಬಂದು ಇಲ್ಲಿ ಲಾಸ್ಟಿಗೆ ಏನಾಗೈತಿ, ವನು ಆಕೈತಿ. ಉದಾಹರಣೆ ಹೇಳಿರಿ ನೋಡೋಣ. ತುದಿ ಪ್ಲಸ್ ಕಾಲಲ್ಲಿ. ನೋಡ್ರಿ, ತುದಿ ಪ್ಲಸ್ ಕಾಲಲ್ಲಿ, ತುದಿಗಾಲಲ್ಲಿ. ಇದು ಕ ಇದ್ದಿದ್ ಹೋಗಿ ಏನಾತ್ರಿ ಇಲ್ಲೇ ಗ ಆತ. ನೋಡ್ರಿ, ಕ ಇತ್ತು, ಅದಿಲ್ಲೇನಾಯ್ತು, ಗ ಆತು. ಹೌದಾ. ಅದೇ ರೀತಿ ಹುಲಿ ಪ್ಲಸ್ ತೊಗಲು, ಹುಲಿ ದೊಗಲು, ದೋ ತ ಇದ್ದಿದ್ ಏನಾತಿಲ್ಲ, ದ ಆತು. ಅದೇ ರೀತಿ ಕಣ್ ಪ್ಲಸ್ ಪನಿ, ಕಂಬನಿ. ಕ ಇದ್ದಿದ್ ಏನ್ ಆಕೈತೆ ಅಂತ ಹೇಳಿದ್ದೆ ನಾನು, ಬ ಆಕೈತೆ ಅಂದಿದ್ದೆ. ಕಣ್ ಪ್ಲಸ್ ಪ ಇದ್ದಿದ್ ಹೋಗಿ ಏನಾಗ್ತಿದ್ದು, ಬನಿ. ಬ ಆತಿಲ್ರಿ ಕ ಇದ್ದಿದ್ದು. ಅದೇ ರೀತಿ ನೀರ್ ಪ್ಲಸ್ ಪನಿ, ನೀರ್ವನಿ, ವನಿ, ವ. ಈಗ ಹೇಳಿದಾರಿ ನಾವು. ಕೆಲವೊಮ್ಮೆ ಪ ಬ ಮಗಳಿಗೆ ವಕಾರ ಏನಾಕೈತಿ, ಆದೇಶವಾಗಿ ಬರ್ತೈತಿ ಅಂದಿದ್ದೆ. ಪ ಬ ಮಗಳಿಗೆ ಇಲ್ಲೇ ವ. ನೋಡ್ರಿ, ಪ ಇದ್ದಿದ್ ಏನಾತಿಲ್ಲ, ನಿರ್ವನಿ, ವ. ಅದೇ ರೀತಿ ಕಡು ಪ್ಲಸ್ ಬೆಳ್ಪು, ಕಡುವೆಳ್ಪು. ನೋಡ್ರಿ, ವೆಳ್ಪು, ವ. ಬ ಇದ್ದಿದ್ ಹೋಗಿ ಏನಾತಿಲ್ಲ, ವ ಆತ. ಅದೇ ರೀತಿ ಮೇಲ್ ಪ್ಲಸ್ ಮಾತು, ಮೇಲ್ವಾತು, ಮೇಲ್ವಾತು, ವಾ. ಇದು ಮೇಲ್ವಾತು. ಮ ಇದ್ದಿದ್ ಏನಾತು, ವ ಆತ. ನೋಡ್ರಿ, ಆಗ್ಲೇ ಹೇಳಿದೆನಾ, ಪ ಇದ್ದಿದ್ ಹೋಗಿ ವ ಆಗ್ಬೋದು, ಮತ್ತೆ ಬ ಹೋಗಿ ವ ಆಕೈತಿ. ಅದೇ ರೀತಿ ಮ ಹೋಗಿ ವ ಆತಂದ್ರ ಇದನ್ನ ಏನಂತ ಹೇಳಿದ್ದೆ ನಾನು ನಿಮ್ಗ, ಆದೇಶ ಸಂಧಿ ಅಂತ ಹೇಳಿದೆ.
ನೆನಪಿಡ್ಬೇಕ್ರಿ ಇವನ್ನೆಲ್ಲ. ಒಂದ್ ಸ್ವಲ್ಪ ಒಂದ್ ಬಿಟ್ಟು 2 ಕ್ಲಾಸ್ ನೋಡ್ಕೊರಿ, ನೀವು ಪ್ರಾಕ್ಟೀಸ್ ಮಾಡ್ರಿ. ಎಷ್ಟು ಈಸಿಯಾಗಿ ಕಿತ್ಕೋತಾ ಸಂಧಿ, ಎಷ್ಟು ಈಸಿ ಯಾವ್ದಲ್ಲ ಅನಿಸ್ತೈತಿ ಆಮೇಲೆ. ನೆಕ್ಸ್ಟ್ ಅದೇ ರೀತಿ ಹುಲ್ಲು ಪ್ಲಸ್ ಕಾವಲು, ಹುಲ್ಲುಗಾವಲು ನೋಡ್ರಿ, ಕ ಇದ್ದಿದ್ದೇನಾತಿಲ್ಲೇ ಗ ಆಯ್ತು. ಅದೇ ರೀತಿ ಬೆನ್ ಪ್ಲಸ್ ಪತ್ತು, ಬೆಂಬತ್ತು, ಪ ಇದ್ದಿದ್ದು ಹೋಗೇನಾತ್ಲೆ ಬ ಆತು. ಅದೇ ರೀತಿ ತಲೆ ಪ್ಲಸ್ ಕೂದಲು, ಕೂದಲು ಕ ಇದ್ದಿದ್ದು ಹೋಗಿ ಗ ಆತ, ತಲೆ ಗೂದಲು. ಕೆಳ್ ಪ್ಲಸ್ ತುಟಿ, ಕೆಳ್ ತುಟಿ, ತ ಇದ್ದಿದ್ದೇನಾತಿಲ್ಲೇ ದ ಆಯ್ತು. ಅದೇ ರೀತಿ ಕಣ್ ಪ್ಲಸ್ ಪನಿ, ಕಂಬನಿ, ಪ ಇದ್ದಿದ್ದೇನಾತು ಬಾತ್. ಈ ರೀತಿ ಆದೇಶ ಸಂಧಿ ನೋಡ್ರಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿಗೆ ಇನ್ ಮ್ಯಾಲೆ ಯಾವುದೇ ಉದಾಹರಣೆ ಇದ್ರು ನೀವು ಇದು ಯಾವುದು ಅಂದ್ರೂ ಈಸಿಯಾಗಿ ಬರ್ಬೋದು. ಆ ರೀತಿ ನಿಮ್ಗೆ ಈಸಿಯಾಗಿ ಕಾನ್ಸೆಪ್ಟ್ ಅನ್ನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡ್ರಿ ಕನ್ನಡ ಸಂಧಿಗಳು. ಹೌದಾ, ಕನ್ನಡ ಸಂಧಿ ಒಳಗೆ ನಾವ್ ಏನೇನ್ ಕಲ್ತ್ವಿರಿ ಇಷ್ಟೊತ್ತನ ನಾವು ಕಲ್ತಿದ್ದ ರೀಕ್ಯಾಪ್ ಮಾಡ್ಕೊಡ್ತೀನಿ. ಕನ್ನಡ ಸಂಧಿಗಳ ಒಳಗ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿಗಳಂತ 2 ವಿಧ. ಕನ್ನಡದ ಸ್ವರ ಸಂಧಿಗಳು ಯಾವುವು? ಲೋಪ ಸಂಧಿ ಮತ್ತ ಆಗಮ ಸಂಧಿ. ವ್ಯಂಜನ ಸಂಧಿ ಅಂದ್ರ ಆದೇಶ ಸಂಧಿ. ನೋಡ್ರಿ, ಲೋಪ ಅಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಅಕ್ಷರವನ್ನ ಬಿಟ್ಟು ಹೋಗೋದು, ನಮ್ಮಿಂದ ಬಿಟ್ಟು ಹೋಗೋದು. ಒಂದ್ ಅಕ್ಷರ ಬಿಟ್ಟು ಬರಿತೀವಲ್ಲ, ಇದ್ದ ಅಕ್ಷರ ಬಿಟ್ಟು ಹೋಗೋದಕ್ಕ ಲೋಪ ಸಂಧಿ ಅಂದ್ವಿ. ಹೊಸದಾಗಿ ಒಂದ್ ಅಕ್ಷರ ಬರ್ತೈತಿ, ಇಲ್ಲಿ ವ ಕಾರಾಗಮ, ಯ ಕಾರಾಗಮ, ಇಲ್ಲಿ 2 ಬರ್ತಾವ. ಇಲ್ಲಿ ಇದನ್ನು ಹೊಸದಾಗಿ ಅಕ್ಷರ ಬರೋದಕ್ಕೆ ಏನಂತೀವ್ರಿ ನಾವು? ಆಗಮ ಸಂಧಿ ಅಂತೇವಿ. ಆದೇಶ ಸಂಧಿ ಅಂದ್ರ ಒಂದ್ ಅಕ್ಷರದ ಬದಲ ಬೇರೊಂದು ಅಕ್ಷರ ಬಂದ್ರ ಅದನ್ನ ಏನಂತೀವಿ ನಾವು? ಆದೇಶ ಸಂಧಿ ಅಂದ್ವಿ. ನೋಡ್ರಿ, ಸ್ವರ ಸಂಧಿ ಒಳಗ ಲೋಪ ಸಂಧಿ, ಆಗಮ ಸಂಧಿ. ಅದ್ರಲ್ಲಿರ್ತಕ್ಕಂಥ ಒಂದ್ ಅಕ್ಷರ ಬಿಟ್ಟು ಹೋದ್ರೆ ಇದು ಇದ್ದ ಅಕ್ಷರ ಬಿಟ್ಟು ಹೋಗೋದ್ರಕ್ಕ ಲೋಪ ಸಂಧಿ ಅಂತೀವಿ. ಹೊಸದಾಗಿ ಅಕ್ಷರ ಬಂದೇ ಸೇರೋದಕ್ಕ ಆಗಮ ಸಂಧಿ ಅಂತ ಹೇಳ್ತೀವಿ. ಲೋಪ ಸಂಧಿ ಅಂದ್ರ ಸ್ವರದ ಮುಂದೆ ಸ್ವರ ಬಂದು ಸ್ವರ ಪ್ಲಸ್ ಸ್ವರ ಬಂದಾಗ ಅರ್ಥಕ್ಕೆ ಹಾನಿ ಆಗದಂತೆ ಇದ್ದಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗೋದಕ್ಕ ಲೋಪ ಸಂಧಿ ಅಂದ್ವಿ. ಆಗಮ ಸಂಧಿ ಅಂದ್ರ ಹೊಸದಾಗಿ ಅಕ್ಷರ ಬಂದೇ ಸೇರೋದಂದ್ರ ಸ್ವರದ ಮುಂದೆ ಸ್ವರ ಬಂದಾಗ ಮಧ್ಯದಲ್ಲಿ ಸಾಮಾನ್ಯವಾಗಿ ವಕಾರ ಅಥವಾ ಯಕಾರ ಬರೋದಕ್ಕನ ಆಗಮ ಸಂಧಿ ಅಂದ್ವಿ. ನೆಕ್ಸ್ಟ್ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಆದೇಶ ಸಂಧಿ ಅಂದ್ರ ಒಂದು ಅಕ್ಷರದ ಬದಲು ಬೇರೊಂದು ಅಕ್ಷರ ಬರೋದು. ನೋಡ್ರಿ, ಸ್ವರ ಪ್ಲಸ್ ವ್ಯಂಜನ ಅಥವಾ ವ್ಯಂಜನ ಪ್ಲಸ್ ವ್ಯಂಜನ ಸೇರಿ ವ್ಯಂಜನ ಪ್ಲಸ್ ವ್ಯಂಜನ ಬಂದಾಗ ಪೂರ್ವ ಪದದ ಆದಿಯಲ್ಲಿರ್ತಕ್ಕಂತಹ ಕ ತ ಪ ಗಳಿಗೆ ಗ ದ ಬಗಳು ಆದೇಶವಾಗೋದು, ಪ ಬ ಮ ಗಳಿಗೆ ವಕಾರ ಆದೇಶವಾಗಿ ಬರ್ಬೋದು, ಅಥವಾ ಸಕಾರಕ್ಕೆ ಚ ಝ ಛಗಳು ಆದೇಶವಾಗಿ ಬಂದ್ರೆ ಇದನ್ನ ಆದೇಶ ಸಂಧಿ ಅಂತ ಕರೀತಾರೆ. ನೋಡ್ರಿ, ಫುಲ್ ಡೀಟೇಲ್ ಆಗಿ ನಾನು ನಿಮ್ಗೆ ಇವತ್ತ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿಗಳ ಬಗ್ಗೆ ಹೇಳ್ಕೊಟ್ಟೇನ್ರಿ. ನೆಕ್ಸ್ಟ್ ಕ್ಲಾಸ್ನಾಗ ಮತ್ತಷ್ಟು ಸಂಧಿಗಳ ಬಗ್ಗೆ ಕಲಿಯೋಣಂತ್ರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ. ಥ್ಯಾಂಕ್ ಯು.